ತಮಗೆಲ್ಲರಿಗೂ ಸುಖಮಯ ಅಂತರ್ಮುಖ ಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರೂ ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೆ ನಿಜ ಭಗವಾನನು. ಸಿದ್ಧಾತಮವಿದೆ ನನ್ನಯ ಹೆಸರು, ತಿಳಿಯುವುದೊಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ಆರಾಮವು. ಭವದುಃಖದಿ ಭಯಭೀತನಾ, ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ದರ್ಶನವ, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಶಾಂತಿ ಶಾಂತಿ ಅನುಭವ ಮಾಡಿ. ಎರಡೂ ಕೈಗಳನ್ನು ಮುಗಿದು ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಅನಂತ ಅನಂತ ತೀರ್ಥಂಕರ ಪರಮಾತ್ಮರು ಹೇಳಿದ್ದಾರೆ. ಅವರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ, ಸಮ್ಯಕ್ ದೃಷ್ಟಿ ಶ್ರಾವಕ ಮುನಿಗಳಿಗೂ ಕೂಡ ವಂದಿಸಿ, ಪಾದದಿಂದ ನೆತ್ತಿವರೆಗೆ ಶುದ್ಧಾತ್ಮ ನಿಜ ಪರಮಾತ್ಮನಿಗೂ ಕೂಡ ವಂದಿಸಿ, ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಆರಂಭಿಸುತ್ತೇನೆಂದು ಭಾವಿಸಿ, ಶಾಂತಿ ಶಾಂತಿ ಅನುಭವ. ನಾನು ಎಂಬ ಅಸ್ತಿತ್ವ, ಜಡ ಶರೀರದಲ್ಲಿ ನಾನು ಎಂಬ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗಿದೆ ನೋಡಿ. ನಿಮ್ಮ ನಾನು ಎಂಬ ಅಸ್ತಿತ್ವದ, ನಿಮ್ಮ ನಾನು ಎಂಬ ಅರಿವು, ಫೀಲಿಂಗ್, ಅದರ ಉದ್ದ ಅಗಲ ದಪ್ಪವನ್ನು ಅನುಭವ ಮಾಡಿ. ಮನಸ್ಸಲ್ಲಿ ಶರೀರದ ಒಂದೊಂದು ಅಂಗಗಳನ್ನು ಹೆಸರನ್ನು ತೆಗೆದುಕೊಂಡು ಅಥವಾ ನೆನಪಿಸಿಕೊಂಡು ಅವುಗಳಲ್ಲಿರುವ ನಾನು ಎಂಬ ಆತ್ಮ ಪ್ರದೇಶ ರೂಪ ಅಸ್ತಿತ್ವ, ನಾನೆಂಬ ಅನುಭವ, ನಾನೆಂಬ ಅರಿವು, ಅದರ ಮೇಲೆ ಮನಸ್ಸಿಡಿ. ನೋಡಿ, ನಾನು ನನ್ನ ಪ್ರದೇಶಗಳ ಜೊತೆ ಕೂಡಿದ ತಕ್ಷಣವೇ ಆನಂದ 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 ಅನುಭವ ಆಗ್ತದೆ. ಇದೇ ನಿಜವಾದ ಧ್ಯಾನಾಭ್ಯಾಸದ ಲಕ್ಷಣ. ನೋಡಿ, ನಾನು ಎಂಬ ಅನುಭವದ ಜೊತೆ ಕೂಡಿದ ತಕ್ಷಣವೇ, ನಾನು ಎಂಬ ಅರಿವಿನ ಮೇಲೆ ಮನಸ್ಸಿಟ್ಟ ತಕ್ಷಣವೇ ಯಾವ ಕಷಾಯಗಳಿಲ್ಲ, ಯಾವ ವಿಕಲ್ಪಗಳು ಇಲ್ಲ. ಇದೇ ಧ್ಯಾನಾಭ್ಯಾಸದ ಲಕ್ಷಣ.
ನಾನು ಎಂಬ ಅಸ್ತಿತ್ವ ಆತ್ಮ ಪ್ರದೇಶಗಳ ಜೊತೆ ಕೂಡಿದ ತಕ್ಷಣವೇ ಶಾಂತಿ, ನೆಮ್ಮದಿ, ಆನಂದ ಅನುಭವ ಆಗುತ್ತೆ. ಬೇರಾವ ಅನುಭವವೂ ಆಗುವುದಿಲ್ಲ. ಇದೇ ಅಸಲು ಆತ್ಮನ ಅಸಲು ಧ್ಯಾನಾಭ್ಯಾಸ. ಶಾಂತಿ ಅನುಭವ ಮಾಡಿ. ನಿಮ್ಮ ಮನಸ್ಸನ್ನು ಸಂಪೂರ್ಣ ಶರೀರ ಓಡಾಡಿಸಿ, ಬೆರಳು, ಪಾದ, ಕಾಲು, ಮಂಡಿಗಾಲು, ತೊಡೆಗಳು, ಹೊಟ್ಟೆ, ಎದೆ, ಕಂಠ, ಮುಖ, ನೆತ್ತಿ, ಮುಖ, ಹೃದಯ, ಹೊಟ್ಟೆ, ಬೆನ್ನು, ಭುಜಗಳು, ಸೊಂಟ, ಪೃಷ್ಠಭಾಗ, ತೊಡೆಗಳು, ಪಾದ, ಅಂಗಾಲು, ಕಾಲ್ಬೆರಳು, ಭುಜಗಳು, ತೋಳುಗಳು, ಕೈಬೆರಳುಗಳು, ಕೈಬೆರಳಿನ ತುದಿ. ಇವತ್ತು ಹಸ್ತಗಳನ್ನು ನಮ್ಮ ಸಂವೇದನದ ಜೊತೆಗೆ 2 ನಿಮಿಷ ಕೂಡಿ ಇಡಬೇಕು. ಯಾವುದೇ ಹಸ್ತಗಳನ್ನು ಶರೀರದ ಯಾವುದೇ ಅಂಗದ ಮೇಲಿಟ್ಟಾಗ 2 ನಿಮಿಷದವರೆಗೆ ಎತ್ತಬಾರ್ದು. ಒಂದು ಹಸ್ತವನ್ನು ಮೊದಲೆತ್ತಿ ಆಮೇಲೆ ಒಂದು ಹಸ್ತವನ್ನು ಎತ್ತಬೇಕು. 2 ಹಸ್ತಗಳನ್ನು ಒಟ್ಟಿಗೆ ಎತ್ತಬಾರ್ದು. 2 ನಿಮಿಷ ಅಲ್ಲಿ ಹಸ್ತಗಳನ್ನು ಇಡಬೇಕು, ಮತ್ತು ಒಂದೊಂದಾಗಿ ಹಸ್ತವನ್ನು ಎತ್ತಬೇಕು. ಅಲ್ಲಿ ಏನು ಸಂವೇದನೆ ಆಗುತ್ತೆ ಆ ಸಂವೇದನದ ಮೇಲೆ ಮನಸ್ಸಿಡಬೇಕು. ಒಂದು ಹಸ್ತನ ನೆತ್ತಿ ಮೇಲಿಡಿ, ಇನ್ನೊಂದು ಹಸ್ತನ ಅಂಗಾಲಿನಲ್ಲಿಡಿ. ಯಾರಿಗಾದರೂ ತೊಂದರೆ ಇದ್ದರೆ ಅವರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹಸ್ತಗಳನ್ನು ಇಟ್ಕೋಬೋದು. 2 ಹಸ್ತಗಳ ಬೆರಳು ಕೂಡಿರಬೇಕು. ಒಂದು ಬಾರಿ ಎಲ್ಲಾದರೂ ಕೈ ಇಟ್ಟರೆ 2 ನಿಮಿಷದವರೆಗೆ ಆ ಹಸ್ತಗಳನ್ನು ತೆಗೆಯುವಂತಿಲ್ಲ. ಒಂದೊಂದಾಗಿ ಹಸ್ತವನ್ನು ತೆಗೆದು ಮತ್ತೆ ಬೇರೆ ಕಡೆ ಇಡಬೇಕು. ನೋಡಿ, ನಿಮ್ಮ ಅಂಗೈಗಳು, ಅಂಗಾಲು ಮತ್ತು ನೆತ್ತಿಯ ಮೇಲೆ ನಾನೆಂಬ ಅನುಭವ, ಬಿಸಿ ಬಿಸಿ ಅನುಭವ. ನಿಮ್ಮ ಹಸ್ತಗಳು ಆಶೀರ್ವಾದದ ರೂಪದಲ್ಲಿರಬೇಕು. ಅಂಗೈ ನೇರವಾಗಿರಬಾರ್ದು, ಸ್ವಲ್ಪ ತಗ್ಗ ಆಗಿರಬೇಕು ಅಂಗೈ ಮಧ್ಯಭಾಗ. ಶಾಂತಿ ಅನುಭವ ಮಾಡಿ. ಅಂಗೈಗಳು, ನೆತ್ತಿಯ ಮೇಲ್ಭಾಗ ಮತ್ತು ಕಾಲಿನ ಕೆಳಭಾಗ ಅಂಗಾಲು, ಅಂಗಾಲಿನಿಂದ ನೆತ್ತಿವರೆಗೆ, ನೆತ್ತಿಯಿಂದ ಅಂಗಾಲವರೆಗೆ ಅಖಂಡ ಅನುಭವ ಮಾಡಿ. ನಿಮ್ಮ ಅಖಂಡ ಅಸ್ತಿತ್ವದ ಅಖಂಡ ಅನುಭವ ಮಾಡಿ. ಶಾಂತಿ ಅನುಭವ ಮಾಡಿ. ಯಾವ ವಿಚಾರ ಚಿಂತೆ ಇಲ್ಲ. 2 ಹಸ್ತಗಳನ್ನು, ಒಂದು ಹಸ್ತ ನೆತ್ತಿ ಮೇಲೆ, ಇನ್ನೊಂದು ಹಸ್ತ ಅಂಗಾಲಿನಲ್ಲಿದೆ ನೋಡಿ. ಶಾಂತಿ ಅನುಭವ ಮಾಡಿ.
ಕೈಗಳನ್ನು ಸಡಿಲು ಬಿಟ್ಟು ಎರಡೂ ಕೈಗಳ ಮಂಡಿಗೈ ನಿಮ್ಮ ಮಂಡಿಗಾಲ ಮೇಲಿಡಿ. ನಿಮಗೆ ಹೇಗೆ ಬೇಕು ಹಾಗೆ ಎರಡೂ ಕೈಗಳನ್ನು ರಿಲ್ಯಾಕ್ಸ್ ಆಗಿಟ್ಕೋಬೇಕು. ಮಂಡಿ ಕೈಗಳನ್ನು ಕಾಲ ಮೇಲೆ ಅಥವಾ ಬೆಂಚ್ ಮೇಲೆ, ಟೇಬಲ್ ಮೇಲೆ ಇಟ್ಕೊಂಡು ನಿಧಾನಕ್ಕಾಗಿ ಆರಾಮಾಗಿ ಕೂತ್ಕೊಳ್ಳಿ. ನೋಡಿ, ನಿಮ್ಮ ಅಂಗೈಗಳಲ್ಲಿ ಸಂವೇದನೆ, ನಾನೆಂಬ ಅರಿವು, ಬಿಸಿ ಬಿಸಿ ಅನುಭವ. ಬಿಸಿ ಬಿಸಿ ನಾನಲ್ಲ, ಅಲ್ಲಿ ಅನುಭವ ಮಾತ್ರ ನಾನು. ಅಲ್ಲಿ ನಾನೆಂಬ ಅನುಭವ ಇದೆಯಲ್ಲ. ಒಂದು ಹಸ್ತವನ್ನು ಮೊದಲು ಎತ್ತಿ ನಿಮ್ಮ ತಲೆಯ ಹಿಂಬದಿಯಲ್ಲಿಡಿ. ಒಂದು ಹಸ್ತವನ್ನೆತ್ತಿ ನಿಮ್ಮ ತಲೆಯ ಹಿಂಬದಿ ಮತ್ತು ಇನ್ನೊಂದು ಹಸ್ತವನ್ನೆತ್ತಿ ನಿಮ್ಮ ಹಣೆಯ ಮೇಲಿಟ್ಟುಕೊಳ್ಳಿ. ಕೈಗಳು ಸಡಿಲವಾಗಿ ಬಿಡಿ. ಶಾಂತಿ ಆನಂದ ಅನುಭವ ಮಾಡಿ. ಒಂದು ಹಸ್ತವನ್ನು ನಿಮ್ಮ ಕಂಠದ ಮೇಲಿಡಿ. ಯಾವುದಾದ್ರೂ ಕೈ ನೋಯ್ತಾ ಇದ್ದರೆ ಅದನ್ನು ಎತ್ತಿ ಕಂಠದ ಮೇಲಿಡಿ. ಕತ್ತಿನ ಮುಂಭಾಗ ಇನ್ನೊಂದು ಹಸ್ತವನ್ನು ಕತ್ತಿನ ಹಿಂಭಾಗದಲ್ಲಿಡಿ. ಎರಡೂ ಹಸ್ತಗಳು ಒಂದೊಂದಾಗಿ ಎತ್ತಿ ಒಂದು ಕತ್ತಿನ ಮುಂಭಾಗ ಮತ್ತು ಕತ್ತಿನ ಹಿಂಭಾಗ. ಶಾಂತಿ ಶಾಂತಿ ಅನುಭವ ಮಾಡಿ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ನೋಡಿ, ಯಾವ ವಿಕಾರಗಳು ಇಲ್ಲ, ಯಾವ ಕಷಾಯಗಳು, ಯಾವ ಸಂಕಲ್ಪ ವಿಕಲ್ಪಗಳಿಲ್ಲ. ಶಾಂತಿ ಆನಂದ ಅನುಭವ ಮಾಡಿ. ಒಂದು ಹಸ್ತವನ್ನು ಮೊದಲು ಎತ್ತಿ ನಿಮ್ಮ ಕಿವಿಗಳ ಮೇಲಿಡಿ. ಆಮೇಲೆ ಇನ್ನೊಂದು ಹಸ್ತವನ್ನೆತ್ತಿ ಇನ್ನೊಂದು ಕಿವಿಯ ಮೇಲಿಡಿ. ನಿಮ್ಮ ಅಂಗೈಗಳ ಮಧ್ಯಭಾಗ ಕಿವಿಗಳ ಮೇಲಿರಬೇಕು. ಎರಡು ಮಂಡಿ ಕೈಗಳನ್ನು ಎರಡು ಮಂಡಿಗಾಲ ಮೇಲಿಡಿ. ಕೈಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ ಹಗುರವಾಗಿ.
ಶಾಂತಿ ಶಾಂತಿ ಅನುಭವ. ಎರಡು ಮಂಡಿಗೈಗಳು ಮಂಡಿ ಕಾಲಿನ ಮೇಲಿಟ್ಟು ಹಗುರವಾಗಿ ಕೂತ್ಕೊಳ್ಳಿ. ಕೈಗಳನ್ನು ಹಗುರು ಬಿಟ್ಟು ಶಾಂತಿ ನೆಮ್ಮದಿ ಅನುಭವ ಮಾಡಿ. ಯಾವ ಸಾಂಸಾರಿಕ ಕ್ರಿಯೆಗಳು ಇಲ್ಲ, ಯಾವ ಧಾರ್ಮಿಕ ಕ್ರಿಯೆಗಳು ಇಲ್ಲ. ನಾನು ನನ್ನ ಅನುಭವ ಆನಂದ, ನಾನು ನನ್ನ ಧ್ಯಾನ. ಶಾಂತಿ ಶಾಂತಿ ಸ್ವರೂಪನಾಗಿದ್ದೇನೆ. ಆನಂದ ಆನಂದ ಸ್ವರೂಪನಾಗಿದ್ದೇನೆ. ಪಾದದಿಂದ ನೆತ್ತಿವರೆಗೆ ಶಾಂತಿ ಸ್ವರೂಪವಾಗಿದ್ದೇನೆ. ಪಾದದಿಂದ ನೆತ್ತಿವರೆಗೆ ಒಂದು ಹಸ್ತವನ್ನೆತ್ತಿ ಮೂಗಿನ ಬಲಬದಿ ಇಡಿ ಮತ್ತು ಇನ್ನೊಂದು ಹಸ್ತವನ್ನೆತ್ತಿ ಆಮೇಲೆ ಮೂಗಿನ ಎಡಬದಿಯಲ್ಲಿಡಿ. ನಿಮ್ಮ ಎರಡೂ ಹಸ್ತಗಳು ಮುಖಕಮಲದ ಮೇಲಿರಬೇಕು. ಮೂಗಿನ ಅಕ್ಕಪಕ್ಕ. ಮೂಗಿಗೆ ಉಸಿರಾಟಕ್ಕೆ ತೊಂದರೆ ಕೊಡಬೇಡಿ. ನಿಮ್ಮ ಕೈ ಕಿರುಬೆರಳುಗಳು ಹುಬ್ಬುಗಳ ಮಧ್ಯದಲ್ಲಿರಬೇಕು. ಎರಡೂ ಕೈಗಳು ಮುಖದ ಮೇಲಿಟ್ಟು ಸಡಿಲು ಬಿಟ್ಟು 5 ಬೆರಳುಗಳು ಕೂಡಿರಬೇಕು. ಶಾಂತಿ ಶಾಂತಿ ಆನಂದ ಅನುಭವ ಮಾಡಿ. ನೋಡಿ, ನಿಮ್ಮ ಅಂಗೈಗಳಲ್ಲಿ ಮತ್ತು ನಿಮ್ಮ ಮುಖಕಮಲದಲ್ಲಿ ಯಾವ ರೀತಿ ನಾನೆಂಬ ಅನುಭವ, ಸಂವೇದನೆ, ವೇದನೆ, ಅರಿವು ಆಗ್ತಾ ಇದೆ. ಅದೆಲ್ಲವೂ ನಾನೇ. ಸಂವೇದನ ಅಂದರೆ ಜ್ಞಾನ, ಜ್ಞಾನ ಎಂದರೆ ಸಂವೇದನ, ಸಂವೇದನ ಅಂದರೆ ಅನಂತ ಗುಣಗಳ ಸ್ವಾದ, ಅನಂತ ಗುಣಗಳ ಮಿಶ್ರ ಸ್ವಾದ. ಆತ್ಮನ ಸಂಖ್ಯಾತ ಪ್ರದೇಶಗಳ ಅಖಂಡ ಅನುಭವ ಸಂವೇದನ ಅಂದರೆ. ಒಂದು ಹಸ್ತವನ್ನು ಮೊದಲು ಎತ್ತಿ ಮಂಡಿಗಾಲ ಮೇಲಿಡಿ. ಡೈರೆಕ್ಟ್ ಮಂಡಿಗಾಲ ಮೇಲಿಡಿ. ಡೈರೆಕ್ಟು ಮಂಡಿಗಾಲನ್ನು ಉಜ್ಜಿ ನಿಮ್ಮ ಹಸ್ತದಿಂದ ನೇರವಾಗಿ ಮಂಡಿಗಾಲು ಉಜ್ಜಬೇಕು. ಮಧ್ಯ ಬಟ್ಟೆ ಯಾವುದು ಅಡೆತಡೆ ಇರಬಾರ್ದು.
ನಿಮ್ಮ ಎರಡು ಅಂಗೈಗಳಲ್ಲಿ ಮಂಡಿಗಾಲಲ್ಲಿ ಯಾವ ರೀತಿಯ ಸಂವೇದನ ಮಾತ್ರ ಆಗ್ತಾ ಇದೆ ನೋಡಿ. ಸಂವೇದನ ಮಾತ್ರದ ಮೇಲೆ ಮನಸ್ಸಿಡಿ. ಅದೇ ನಾನು ಎಂಬ ಅಸ್ತಿತ್ವದ ಮೇಲೆ ಮನಸ್ಸಿಡಿ. ನಾನು ಎಂಬ ಅರಿವು. ನಿಮ್ಮ ಎರಡೂ ಕೈಗಳನ್ನು ಒಂದೊಂದಾಗಿ ಕೆಳಗೆ ಸರಿಸ್ತಾ ಬನ್ನಿ, ಅಥವಾ ಎರಡನ್ನೂ ಸರಿಸಿ ಒಟ್ಟಿಗೆ. ಕೈ ಎತ್ತಬಾರ್ದು. ಎತ್ತಲಾರದೆ ಮಂಡಿಗಾಲಿಂದ ನಿಮ್ಮ ಕೈಗಳನ್ನು ಹಾಗೆ ಕೆಳಗಡೆ ಸರಿಸ್ತಾ ಪಿಂಡ್ರಿಯ ಹಿಂದೆ ಮುಂದೆ ಅಕ್ಕಪಕ್ಕ ಸಂವೇದನೆ ಮಾಡಿ. ಕೈಗಳನ್ನು ಹಿಂದೆ ಪಿಂಡ್ರಿ ಮೇಲಿಡಿ. ಎರಡೂ ಹಸ್ತಗಳನ್ನು ಕಾಲಿನ ಹಿಂಬದಿ ಪಿಂಡಿ ಮೇಲಿಡಿ. ಬೆರಳುಗಳು ಕೂಡಿರಬೇಕು. ಶಾಂತಿ ಅನುಭವ ಮಾಡಿ. ನಿಮ್ಮ ಎರಡೂ ಅಂಗೈ ಮೊದಲು ಒಂದು ಹಸ್ತವನ್ನೆತ್ತಿ ನಿಮ್ಮ ಪಾದದ ಮೇಲಿಡಿ. ಇನ್ನೊಂದು ಹಸ್ತವನ್ನೆತ್ತಿ ಇನ್ನೊಂದು ಪಾದದ ಮೇಲಿಡಿ. ನಿಮಗೆ ಅನುಕೂಲವಿಲ್ಲವೆಂದರೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ಳಿ. ಐದು ಬೆರಳುಗಳು ಸರಿಯಾಗಿ ಕೂಡಿರಬೇಕು, ಬಾಗಿರಬೇಕು ಮುಂದಕ್ಕೆ. ಅಂಗೈಯಲ್ಲಿ ಹಳ್ಳ ಆಗಿರಬೇಕು, ತಗ್ಗು. ಆನಂದ ಅನುಭವ ಮಾಡಿ. ಇದು ಅಂತರ್ಮುಖ ಧ್ಯಾನಾಭ್ಯಾಸ. ಇದನ್ನು ತ್ರಿಲೋಕ್ಯ ಪೂಜ್ಯ
ತೀರ್ಥಂಕರ ಅರಹಂತ ಪರಮೇಷ್ಠಿಗಳು ಹೇಳಿದ್ದಾರೆ. ಇದನ್ನು ಸಮ್ಯಕ್ ದೃಷ್ಟಿ ಶ್ರಾವಕ ಮುನಿಗಳು ಇದೇ ರೀತಿ ಆತ್ಮನ ಅನುಭವ ಮಾಡ್ತಾರೆ. ಬೇರೆ ದಾರಿನೇ ಇಲ್ಲ. ಒಂದೇ ಒಂದು ಮಾರ್ಗ, ಅಂತರ್ಮುಖ ಮಾರ್ಗ ಒಂದೇ, ಮೋಕ್ಷ ಮಾರ್ಗ ಒಂದೇ. ಮೋಕ್ಷ ಮಾರ್ಗ 2, 3, 4, 10 ಪ್ರಕಾರ ಇಲ್ಲ. ಶಾಂತಿ ಶಾಂತಿ ಅನುಭವ ಮಾಡಿ ಆತ್ಮನ ಅನುಭವವೇ ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗ ಒಂದೇ ಇದೆ. ಆತ್ಮನ ಅನುಭವ ಧ್ಯಾನ ಮಾಡುವುದೇ ಮೋಕ್ಷ ಮಾರ್ಗ. ಒಂದು ಹಸ್ತವನ್ನು ಎತ್ತಿ ಮೊದಲು ನಿಮ್ಮ 5 ಕಾಲಿನ ಬೆರಳುಗಳನ್ನು ಹಿಡ್ಕೊಳ್ಳಿ. ನಿಮ್ಮ ಕೈ ಬೆರಳಿನಿಂದ ಕೈ ಬೆರಳಿನಿಂದ ಒಂದು ಪಾದದ 5 ಬೆರಳು ಮತ್ತು ಇನ್ನೊಂದು ಅಂಗೈ ಬೆರಳಿನಿಂದ ಇನ್ನೊಂದು ಪಾದದ ಬೆರಳುಗಳನ್ನು ಹಿಡ್ಕೊಳ್ಳಿ. ಅಂಗೈ ಬೆರಳಿನ ಕೆಳಗಿರಬೇಕು. ನಿಮ್ಮ ಅಂಗೈ ಬೆರಳಿನ ಕೆಳಗಿರಬೇಕು, ಕಾಲು ಬೆರಳಿನ ಕೆಳಗೆ. ಅಥವಾ ನಿಮಗೆ ತೊಂದರೆ ಆದರೆ ನೀವು ಬೇರೆ ಕಡೆನೂ ಇಡ್ಬೋದು. ಶಾಂತಿ 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 ಅನುಭವ ಮಾಡಿ. ಮೊದಲು ಒಂದು ಹಸ್ತವನ್ನೆತ್ತಿ ಕಿವಿಯ ಮುಂಬದಿಯಲ್ಲಿಡಿ. ಇನ್ನೊಂದು ಹಸ್ತವನ್ನು ಆಮೇಲೆ ಎತ್ತಿ ಇನ್ನೊಂದು ಕಿವಿಯ ಬದಿಯಲ್ಲಿಡಿ. ಅಂದರೆ ತಲೆಯ ಎಡಬದಿ ಬಲಬದಿಯಲ್ಲಿ ಒಂದೊಂದು ಹಸ್ತವನ್ನಿಡಿ. ನಿಮ್ಮ ಅಂಗೈ ಕಿವಿಯ ಪಕ್ಕದಲ್ಲಿರಬೇಕು ಮತ್ತು ನಿಮ್ಮ ಕೈ ಬೆರಳುಗಳು ತಲೆಯ ಮೇಲೆ ಹೋಗಿರಬೇಕು, ಮೇಲ್ಭಾಗಕ್ಕೆ. ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ನೀವು ನಿಮ್ಮ ಧ್ಯಾನ ಮಾಡಿ. ನೀವು ನಿಮ್ಮ ಆತ್ಮನ ಧ್ಯಾನ ಮಾಡಿ. ಆತ್ಮ ಪರ್ಯಾಯವು ಆತ್ಮದ್ರವ್ಯದ ಅನುಭವ ಮಾಡಲಿ. ಆತ್ಮ ಪರ್ಯಾಯವು ಆತ್ಮದ್ರವ್ಯದ ಧ್ಯಾನ ಮಾಡಲಿ. ಶಾಂತಿ ಶಾಂತಿ ನೆಮ್ಮದಿ ಅನುಭವ ಮಾಡಿ. ಏನು ಎಲ್ಲಿ ಹೋಗುವುದಿಲ್ಲ, ಬರುವುದಿಲ್ಲ. ಏನನ್ನು ಕೊಡುವುದಿಲ್ಲ, ತೆಗೆದುಕೊಳ್ಳುವುದಿಲ್ಲ. ಆಹಾರವೂ ಇಲ್ಲ, ನಿಹಾರವೂ ಇಲ್ಲ. ಯಾವ ಕಷಾಯಗಳು ಇಲ್ಲ. ಯಾರ ಮೇಲೆ ದ್ವೇಷ ಮಾಡುವುದೂ ಇಲ್ಲ, ಯಾರ ಮೇಲೆ ಪ್ರೀತಿ ಮಾಡುವುದೂ ಇಲ್ಲ. ಯಾರು ಒಳ್ಳೆಯವರು ಇಲ್ಲ, ಯಾರು ಕೆಟ್ಟವರು ಇಲ್ಲ. ಎಲ್ಲರೂ ಚೇತನ ಪರಮೇಶ್ವರ. ಎಲ್ಲರೂ ಚೈತನ್ಯ ಪರಮೇಶ್ವರ.
ಎಲ್ಲವೂ ಭಗವಂತಮಯ. ಜಡದ್ರವ್ಯ ಜಡೇಶ್ವರ, ಚೇತನ ದ್ರವ್ಯ ಚೇತನೇಶ್ವರ. ಯಾವುದು ಕೆಟ್ಟದ್ದಿಲ್ಲ, ಒಳ್ಳೆಯದಿಲ್ಲ. ನಾನು ಪಾದದಿಂದ ನೆತ್ತಿವರೆಗೆ, ನಾನು ಅಂದರೆ ಆತ್ಮ, ಆತ್ಮ ಎಂದರೆ ಪಾದದಿಂದ ನೆತ್ತಿವರೆಗೆ. ನಾನು ಅಸಂಖ್ಯಾತ ಪ್ರದೇಶ ಸ್ವರೂಪನಾಗಿದ್ದೇನೆ. ನಾನೆಂಬ ಅನುಭೂತಿ ಸ್ವರೂಪನಾಗಿದ್ದೇನೆ. ಶಾಂತಿ ಶಾಂತಿ ಅನುಭವ ಮಾಡಿ. ಈಗ ಕೊನೆಯದಾಗಿ ಎರಡೂ ಹಸ್ತಗಳ ಮಧ್ಯಭಾಗವನ್ನು ಕಣ್ರೆಪ್ಪೆಗಳ ಮೇಲಿಟ್ಟುಕೊಳ್ಳಿ. ಟಚ್ ಆಗಬಾರ್ದು. ಎರಡೂ ಹಸ್ತಗಳನ್ನು ಮೂಗಿನ ಅಕ್ಕಪಕ್ಕ ಕಣ್ರೆಪ್ಪೆಗಳ ಮೇಲಿಟ್ಟುಕೊಂಡು, ಒಳಗಡೆ ಬೆಳಕು ಬರಬಾರ್ದು. ನಿಧಾನಕ್ಕೆ ಕಣ್ಣನ್ನು ತೆರೆಯಿರಿ. ನಿಮ್ಮ ಮನಸ್ಸನ್ನು ಬೆನ್ನಲ್ಲಿ ಓಡಾಡಿಸಿ ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ ಅನುಭವ ಮಾಡಿ. ಕಣ್ಣುಗಳು ತೆರೆದಿರಲಿ, ಕೈಗಳು ಹಾಗೇ ಇರಲಿ. ನಿಮ್ಮ ಮನಸ್ಸು ಬೆನ್ನಿನ ಉದ್ದ ಅಗಲ ಎಲ್ಲಿದೆ ನೋಡಿ ಅಲ್ಲಿಗೆ ಹೋಗಲಿ. ಶಾಂತಿ ಶಾಂತಿ ಅನುಭವ ಮಾಡಿ. ಅಂತರ್ಮುಖ ಧ್ಯಾನ ಅಭ್ಯಾಸ ಮಾಡುವುದೇ ಧರ್ಮ. ಅದೇ ಸ್ವಾಧ್ಯಾಯಂ ಪರಮಂ ತಪಃ. ಅದು ಆತ್ಮಧ್ಯಾನ ಮಾಡುವುದು ನಿಶ್ಚಯ ಸ್ವಾಧ್ಯಾಯ. ಗ್ರಂಥಗಳನ್ನು ಓದುವುದು ವ್ಯವಹಾರ ಸ್ವಾಧ್ಯಾಯ. ನಾವು ವ್ಯವಹಾರ ಸ್ವಾಧ್ಯಾಯ, ವ್ಯವಹಾರ ಪೂಜೆ ಜಪತಪಗಳನ್ನು, ಕ್ರಿಯಾತ್ಮಕ ಕ್ರಿಯೆಗಳನ್ನು ಅನಂತ ಬಾರಿ ಮಾಡಿದ್ದೇವೆ. ಅಂತರ್ಮುಖ ಧ್ಯಾನಾಭ್ಯಾಸ, ಅಂತರಂಗ ಕ್ರಿಯೆಗಳನ್ನು ಮಾಡಿಲ್ಲ. ಅಂತರಂಗ ನಿಶ್ಚಯ ಸ್ವಾಧ್ಯಾಯ, ನಿಶ್ಚಯ ಜಪತಪ, ಧ್ಯಾನ ಸಂಯಮ, ಪ್ರತಿಕ್ರಮಣ ಸಾಮಾಯಿಕ ಮಾಡಿಲ್ಲ. ಕಣ್ಣನ್ನು ಮತ್ತೆ ಮುಚ್ಚಿ ಒಂದು ಕೈಯನ್ನು ಮೊದಲೆತ್ತಿ ನಿಮಗೆ ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ಮಂಡಿಗಾಲು ಬೇರೆ ಎಲ್ಲಿ ಬೇಕಲ್ಲಿ. ಇನ್ನೊಂದು ಕೈಯನ್ನೆತ್ತಿ ಮಂಡಿಗಾಲು ಅಥವಾ ಪಾದದ ಮೇಲೆ ಇಟ್ಕೊಳ್ಳಿ, ಎಲ್ಲಿ ಬೇಕಲ್ಲಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಹೊಟ್ಟೆ ಎದೆ ಎಲ್ಲಿದೆ ನೋಡಿ, ಹೊಟ್ಟೆ ಎದೆ ಉದ್ದಗಲದಪ್ಪ. ನಿಮ್ಮ ಮನಸ್ಸನ್ನು ಕಂಠದಿಂದ ನಾಭಿ ತನಕ, ನಾಭಿಯಿಂದ ಕಂಠ ತನಕ ಓಡಾಡಿಸಿ. ಸ್ಕ್ಯಾನಿಂಗ್. ಈಗ ಕೊನೆಯದಾಗಿ ನಿಮ್ಮ ಬಾಡಿಯನ್ನು, ಫುಲ್ ಬಾಡಿಯನ್ನು ಸ್ಕ್ಯಾನಿಂಗ್ ಮಾಡಿ. ನಿಮ್ಮ ಮನಸ್ಸಿನಿಂದ ನಿಮ್ಮ ಬಾಡಿಯನ್ನು ಸ್ಕ್ಯಾನಿಂಗ್ ಮಾಡಿ, MRI ಮಾಡಿ. ಪಾದದಿಂದ ನೆತ್ತಿವರೆಗೆ, ನೆತ್ತಿಯಿಂದ ಪಾದದವರೆಗೆ ಜೆರಾಕ್ಸ್ ಸ್ಕ್ಯಾನಿಂಗ್. MRI ಹೇಗೆ ಮಾಡುತ್ತೆ ಹಾಗೆ ಮಾಡ್ತಾ ಬನ್ನಿ. ಹಾಗೆ ಮಾಡ್ತಾ ಕೆಳಗಡೆ ಹೋಗಿ. ಉಪಯೋಗದಿಂದ, ನಮ್ಮ ಜ್ಞಾನೋಪಯೋಗದಿಂದ ಮನಸ್ಸಿನಲ್ಲಿ ಮನಸ್ಸಿನ ಆತ್ಮ ಪ್ರದೇಶಗಳಲ್ಲಿ ನಮ್ಮ ಜ್ಞಾನೋಪಯೋಗ ಮನಸ್ಸವನ್ನು ಪಾದದಿಂದ ನೆತ್ತಿವರೆಗೆ ಅಸಂಖ್ಯಾತ ಪ್ರದೇಶಗಳಲ್ಲಿ ಓಡಾಡಿಸ್ತಾ ಇದ್ದರೆ, ಸ್ಕ್ಯಾನಿಂಗ್ ಮಾಡ್ತಾ ಇದ್ದರೆ, ಅಲ್ಲಿರುವ ಪಾಪ ಪುಣ್ಯ
ಅಲ್ಲಿರುವ ಕಷಾಯ, ಅಲ್ಲಿರುವ ಕರ್ಮಗಳು ಕ್ಲೀನಾಗಿ ಹೋಗ್ತವೆ, ನಷ್ಟ ಆಗಿ ಹೋಗ್ತವೆ. ಆತ್ಮ ಶುದ್ಧನಾಗ್ತಾನೆ. ಯಾವ ರೀತಿ ಪೊರಕೆ ತಗೊಂಡು ನೀವು ಮನೆ ಗೂಡಿಸ್ತೀರಲ್ಲ, ಮನೆ ಕ್ಲೀನ್ ಮಾಡಿಸ್ತೀರಲ್ಲ, ಕಸ ಗುಡಿಸ್ತೀರಲ್ಲ, ಹಾಗೇ ಮನಸ್ಸನ್ನು ಪಾದದಿಂದ ನೆತ್ತಿಯವರೆಗೆ ಓಡಿಸ್ತಾ ಇರಿ, ಕ್ಲೀನ್ ಮಾಡ್ತಾ ಇರಿ. ಮನಸ್ಸು ಒಳಗೆ, ಕರ್ಮ ಹೊರಗೆ, ಮನಸ್ಸು ಒಳಗೆ, ಕರ್ಮ ಹೊರಗೆ, ಮನಸ್ಸು ಹೊರಗೆ, ಕರ್ಮ ಒಳಗೆ. ಈಗ ಎರಡು ಕೈಗಳನ್ನು ಜೋಡಿಸಿ ಈ ರೀತಿ ಅಂತರ್ಮುಖ ಮಾರ್ಗವನ್ನು ಅನಂತ ಅನಂತ ತೀರ್ಥಂಕರ ಪರಮಾತ್ಮರು, ಅನಂತ ಅನಂತ ಮುನಿಗಳು, ಶ್ರಾವಕ ಗುರುಗಳು ಕೂಡ ಸಮ್ಯಕ್ ದೃಷ್ಟಿಗಳು ಹೇಳಿದ್ದಾರೆ. ಅವರಿಗೆಲ್ಲ ಅನಂತ 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 ಉಪಕಾರಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ನಾನು ಎಂಬ ನಿಜಾತ್ಮ ಪ್ರದೇಶಗಳಿಗೆ, ಆತ್ಮನ ಪಾದಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸಿ, ಓಂ ಶಾಂತಿ ಶಾಂತಿ ಶಾಂತಿ.